ಅಥವಾ ಬೇರೆ ಹಾಸ್ಪಿಟಲ್ ತೋರಿಸ್ತಿದ್ದಿಲ್ಲ. ರಿಸಲ್ದಾರ್ ಹಾಸ್ಪಿಟಲ್ ತೋರಿಸ್ಬೇಕಾದ್ರ ನಿಮ್ಗ ಶುಗರ್ ಎಷ್ಟ್ ಪಾಯಿಂಟ್ ಇತ್ತು ಯಾವಾಗ? ರಿಷನ್ ಹಾಸ್ಪಿಟಲ್ ಅಂತಂದ್ರ ಈಗ ಅದಕ್ಕಿಂತ ಮುಂಚೆ ಹುಳಿ ಒಳಗ ಗಂಟಿ ಒಳಗೆ ತೋರಿಸ್ತಿದ್ದೆ. ಓಕೆ. ಅವಾಗ ಫಸ್ಟ್ 370 ಹಿಂಗ ಇರ್ತಿತ್ರಿ. ಅದ ಫಸ್ಟ್ ನಮ್ಗೆ ಗೊತ್ತಲ್ಲ. ಹೊಳ್ಳಿ ತಿರುಗಿ ಅವ್ರಂತೆ ಹೋಗಿ ಎಲ್ಲಾ ಚೆಕಪ್ ಮಾಡ್ಸಿದ್ವಿ. ಚೆಕಪ್ ಮಾಡಿಸಿಂದ ಅವ್ರಿಗೆ ಎಲ್ಲಾ ಶುಗರ್ ನಿಮ್ಗ ಊರಾಗೈತಿ. ಆಮ್ಯಾಗ ಗುಡಿಗೆ ಅದು ಬಂದ್ರು. ಕೆಲವು ಕಡೆ ಒಂದು 15-20 ದಿನ ಕಡಿಮೆ ಆಗ್ತದೆ. ಕಡಿಮೆ ಹಂಗ ತಗೊಂತ ಒಂದ್ 3-4 ವರ್ಷ ಅವ್ರ ಕಡೆ ನಾವು ತೋರ್ಸ್ಕೊಂತ ತಗೊಂತೀವಿ. ಹೊಳ್ಳಿ ತಿರುಗಿ ಅದ ಹೆಚ್ಚಿಗೆ ಆಗಿ 300 ಮ್ಯಾಗ 70 ತನಕ ಹೋದ್ರು ಡಾಕ್ಟರ್ ಬರೀ ಗುಳಿಗೆ ಬರ್ಕೊಡೋದು ಇದು ಮಾಡ್ತಿದ್ರು. ಹಿಂದಾಗಡೆ 2ನೇ ಬಿಡೋದು ಕಡಿಮೆ ಕಂಟ್ರೋಲ್ ಆಗ್ಲಿಲ್ಲ. ಮತ್ ಕೆಲವು ಕಡೆ ರಿಸಾಲ್ದಾರ್ ಸಣ್ಣೂರಲ್ಲಿ ಒಬ್ಬರು ಹೇಳಿದ್ರು ನಮ್ಗೆ ಹಿಂಗೆಲ್ಲ ಅವರು ಶೇನಾದ್ರು ಹೋಗಿ ತೋರಿಸೋದು ಅಂತ ಹೇಳಿ ಚೆಕಪ್ ಮಾಡಿ ಇದನ್ನೆಲ್ಲ ಮಾಡಿದ್ರು. ಮಾಡಿಂದ ಹೊಳ್ಳಿ ತಿರುಗಿ ಔಷಧ ಕೊಟ್ರು. ಈಗ ತಗೊಂಡಿಂದ 1 ತಿಂಗಳು ಬಿಟ್ಟು ನನ್ಗೆ ಭೇಟಿ ಆಗಿ ಹೊಳ್ಳಿ ತಿರುಗಿ ಕಡಿಮೆ ಆಗ್ತದ. ಕಡಿಮೆ ಆಗಿ 200 ಒಳಗ ಹೆಚ್ಚು ಕಡಿಮೆ ಬಂತ್ರ. ಹೊಳ್ಳಿ ತಿರುಗಿ ಮತ್ತ ಒಂದ್ 3 ಸರಿಗೆ 4 ಸರಿ ಹೋಗಿನ ಅವ್ರೆ. ಹೊಳ್ಳಿ ತಿರುಗಿ ಮತ್ತ ನಮ್ಮ ಹಳ್ಯಾರ ಇಲ್ಲ ಔಷಧ ಕೊಡ್ತಾರ ಅಂತೇಳಿ ನಿಮ್ ಕಡೆ ಇದು ಮಾಡಿದ ನಾನು. ಈಗ ನೋಡ್ರಿ ನಮ್ ಕಡೆ ಬಂದಾಗ ನಿಮ್ದು ಮೇಜರ್ ನೀವು ಅಲ್ಲಿ ತೋರಿಸ್ತಿದ್ರಿ 350-70 ಆ ತರ ಇದ್ದ ಪರಿಸ್ಥಿತಿ. ಈಗ ನಮ್ಮ ಹತ್ರ 1 ತಿಂಗಳು ಕಂಪ್ಲೀಟ್ಲಿ ಕಳೆದೈತಿ. ನಿಮ್ಮ ಹತ್ರ ನಮ್ ಕಡೆ ಔಷಧ 1 ತಿಂಗಳು ತಗೊಂಡ್ರಿ ನೀವು. 1 ತಿಂಗಳದಾಗ ನಿಮ್ ಮನ್ಸಿಗೆ ಏನ್ ಅನ್ಸ್ತೈತ್ರಿ? ಚಲೋ ರಿಸಲ್ಟ್ ಸಿಗ್ತೈತಿ? ಹೌದಿಲ್ಲ? ನನ್ನ ಉದ್ದೇಶ ಇಷ್ಟ, ನೀವು ಪದೇ ಮತ್ ಬರಂಗಾಗಬಾರ್ದು. ಅದು ಒಂದ್ಸಲ ಐತೆ ಈಗ ಇಷ್ಟ ಅಷ್ಟ್ ಮುಗೀತಿಲ್ಲ ಹೊಳ್ಳಿ ನಾನು ಬರ್ಬಾರ್ದ ಶುಗರ್. ಅಂದ್ರ ಸಾಯ ಮಟನು ಗುಳಿಗೆ ತೋರಿ ಸಾಯ ಮಟನು ಹಂಗ ತಗೊಳ್ಕೊಂತ ಇರ್ರಿ. ಹಂಗಾಗಬಾರ್ದು. ನನ್ ಮನಸ್ನ್ಯಾಗ ಅಳಕ್ ಉಳಿಬಾರ್ದು, ಆ ಭಾವನೆ ಇರಬಾರ್ದು. ನನಗ್ ಶುಗರ್ ಇತ್ತು ಅನ್ನೋದು ನೆನಪು ಕೂಡ ಉಳಿಬಾರ್ದು. ನಮ್ ಉದ್ದೇಶ ನಾ ಕೊಡ್ತಿರೋದ್ ನಿಮ್ ಕಣ್ಣೀರಿಗೆ ಗೊತ್ತಿರ್ತಕ್ಕಂತ ವಿಷಯ ನಾ ನಿಮ್ಗೆಲ್ಲಾ ತೋರ್ಸಕೊಟ್ಟೇನಿ. ಏನ್ ಕೊಡ್ತೇನಿ ಏನಿಲ್ಲ ಅಂತ. ನಮ್ದೇನೇನ್ ರೆಡಿಮೇಡ್ ಅಲ್ಲ ಏನಲ್ಲ, ನಾವು ಸ್ವಲ್ಪ ರೆಡಿ ಮಾಡಿರೋದು. ಅದನ್ನ ತಗೊಂಡ್ರಿ. ಇದೊಂದ್ಸಲ ಈಗ ಮನ್ ತಗೊಂಡಿದ್ರಿ ಇಷ್ಟ ಇದಾಗೈತಿ. ಈಗ 161 ನಿಂತಕ್ ನಿಮ್ದು ಖಾಲಿ. ಹೌದ್ರಾ? ಇನ್ ಅದ್ರಾಗ 20 ಪಾಯಿಂಟ್ ಹೋಗ್ಬೇಕ್ರಿ ಅಷ್ಟ. ಈ ತಿಂಗಳದಾಗ ಅದು ಹೋಗಿತ್ತು. ಮೊನ್ನೆ ಎಷ್ಟು ಚೆಕ್ ಮಾಡಿದಾಗ 333 ಇತ್ತು. 10 ದಿವಸ ಆತ್ರಿ. 133 ಇತ್ತು. ಅವ ಹೆಚ್ಚು ಕಡಿಮೆ ಆಗಿರ್ತೈತಿ ಒಂದೊಂದ್ ದಿವಸ. ನಾವು ಹೆಚ್ಚಿಗೆ ಊಟ ಸ್ವೀಟ್ ತಿಂದು ಹಂಗ ಹೆಚ್ಚು ಕಡಿಮೆ ಆಗಿರ್ತೈತಿ. ಆದ್ರೆ ಇನ್ ಬರಲ್ಲ ಅದು ಬರಲ್ಲ. ಇದೊಂದ್ಸಲ ಔಷಧಿ ತಗೊಂಡ್ಬಿಟ್ರೆ ಸಾಕು. ಇನ್ಮೇಲೆ ನೀವು ನನಗೆ ಶುಗರ್ ಇತ್ತು ಅನ್ನೋದು ನೆನಪಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮಂಗ್ ಮತ್ತೆ ಯಾರಿಗಾರ ನಿಮ್ಮಿಂದ ಮತ್ತೆ ಯಾರಿಗಾರ ಹೆಲ್ಪ್ ಆಗೋಂಗಿದ್ರ ದಯವಿಟ್ಟು ಅಂತವ್ರು ಯಾರ ಇದ್ರ ಅವ್ರನ್ನ ನಮ್ಮ ಅಂತಾರ ಅವ್ರು. ಇಲ್ಲ ನೀವು ತಗೊಳಕ್ ಕುಂತೀರಿ ನಿಮ್ಗೆ ಮುಗಿಲಲ್ಲ ತಗೊಳ್ಳೋಣ ಅಂತ ಅಂತಾರ. ಅಲ್ಲಲ್ಲ ಪರವಾಗಿಲ್ಲ. ನನ್ನ ಉದ್ದೇಶನೂ ಅಷ್ಟ, ನಿಮ್ಮಿಂದ 4 ಮಂದಿಗೆ ಅನುಕೂಲ ಆಗ್ಬೇಕು. ನಮ್ಮ ಉದ್ದೇಶ ಇಷ್ಟ ಏನಂದ್ರ ಶಾಶ್ವತವಾಗಿ ಹೋಗ್ಬೇಕದ ಒಟ್ಟು. ಅದ ಒಂದು ಉಳಿದ್ರಿ. ನನಗ್ ಬೇಕಾಗಿರೋದು ಇಷ್ಟ. ಆ ಪಿಡಗ್ ಈ ಮನುಷ್ಯನ ದೇಹದಾಗ ಶುಗರ್ ಅನ್ನೋದ್ ಐತಲ್ಲ, ಅದ್ ಶಾಶ್ವತವಾಗಿ ಬಿಟ್ಟು ಹೋಗಿ ನಾರ್ಮಲ್ ಎಷ್ಟ್ ಮನುಷ್ಯನಿಗೆ ಶುಗರ್ ಇರ್ಬೇಕು ಅದ್ ಎಷ್ಟ್ ಇರ್ಬೇಕು ಅಷ್ಟ ಉಳಿಬೇಕು. ಅಷ್ಟಕ್ಕಿಂತ ಜಾಸ್ತಿ ಉಳಿಬಾರ್ದು. ಅದಕ್ಕ ಹಂಗಂತೆ ಗುಳಿಗೆ ಉದಾವ್ರಿ. ಇರ್ಲಿ, ಅವ್ ಉಳಿದ್ರು ಅವನ ಕಂಟಿನ್ಯೂ ಎಲ್ಲಿ ಮಠ ಹಾಕೋ ಅಲ್ಲಿ ಮಠ ಅಷ್ಟು ಕಂಟಿನ್ಯೂ ಮಾಡ್ಕೊಂಡ್ಬಿಡ್ರಿ. ಅವನ್ನ ಎಲ್ಲ ಕುಡಿಸ್ಕೊಂಡ ಇದನ್ನ ಆ ಪುಡಿ ಒಳಗ್ ಹಾಕೋರಿ, ಈ ಗುಳಿಗೆನ ಆ ಗುಳಿಗೆ ಒಳಗ್ ಹಾಕೋರಿ. ಆಮೇಲೆ ಕಂಟಿನ್ಯೂ ಹೆಂಗ್ ತಿಂಗಳ ಇನ್ನು ಹೆಚ್ಚಿಗೆ ಹಾಕೋರಿ. ಅವು ಹೆಚ್ಚಿಗೆ ಹಾಕೋ ಎಲ್ಲಿ ಮಠ ಹಾಕೋ ಅಲ್ಲಿ ಮಠ ತಗೊಂಡ್ಬಿಡ್ರಿ. ಆಮ್ಯಾಗಿಂದ ಇದು ಏನೈತೆ ಅಂದ್ರೆ ಊಟಕ್ಕಿಂತ ಮುಂಚೆ ತಗೋತಾ ಇದ್ರೆ ಇದು ಎಷ್ಟು ಉಳಿದ್ರಿ ಪ್ರಮಾಣ? ಆ ಪ್ರಮಾಣ ಒಂದ್ ಉಪ್ಪಿಟ್ಟು ತಿನ್ನ ಚಮಚೆ ಅದ ತೀರೋ ತೆಪ್ಪರಿ ತಗೋಬೇಡ್ರಿ. ಒಂದ್ ಅಂದಾಜಿಗೆ ಅಷ್ಟು ತಗೋರಿ. ಮುಂಜಾನೆಗೊಮ್ಮೆ ಸಂಜೆಗೊಮ್ಮೆ ತಗೋರಿ. ನಿಮ್ಮಿಂದ ಜೀವನ ಪರ್ಯಂತ ಈ ಮನುಷ್ಯ ಇದ್ದ ಅಂತ ಅದಕ್ಕೆ ನೆನಪ್ಸ ಇರಲ್ಲ. ಶುಗರ್ ಬ್ಯಾನಿಗೆ ನೀವಿದ್ರಿ ಅನ್ನೋದು ಒಂದು ಅದಕ್ಕೆ ನೆನಪ್ಸೈತಿರಲ್ಲ. ಅಷ್ಟ್ ಮಾಡ್ರಿ. ದೇವ್ರ ಒಳ್ಳೇದ್ ಮಾಡ್ರಿ. ಇದು ನಮ್ಮ ಎಷ್ಟು ಉಳಿದ್ರ ಪ್ರಮಾಣ? 4 ಬೂತ್ಸ್ ಮೊದ್ಲಕ್ ಹೆಂಗ್ ತೊಗೊಂತಿದ್ರಿ ಹಂಗ ಕರೆಕ್ಟ್.